ಸ್ನೇಹಿತರೆ ನಮಸ್ಕಾರ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ನೆನಪಾಗೋದು ಅದರ ವೇಗದ ಬೆಳವಣಿಗೆ. ಆದ್ರೆ ಈ ಬೆಳವಣಿಗೆ ಜೊತೆಗೆ ಟ್ರಾಫಿಕ್ ಕಷ್ಟಗಳು ಕೂಡ ಅಷ್ಟೇ ಇವೆ. ಅದರಲ್ಲೂ ದಕ್ಷಿಣ ಬೆಂಗಳೂರಿನ ಜನರಿಗೆ ದೇವನಹಳ್ಳಿ ಏರ್ಪೋರ್ಟ್ ತಲುಪೋದು ಅಂದ್ರೆ ಒಂದು ದೊಡ್ಡ ಸಾಹಸವೇ ಸರಿ. ಆದ್ರೆ ಈಗ ಈ ಎಲ್ಲಾ ಕಷ್ಟಗಳಿಗೆ ಒಂದು ಭರ್ಜರಿ ಪರಿಹಾರ ಸಿಕ್ಕಿದೆ. ಹೌದು, ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರೋದು ಈಗ ಬಹುತೇಕ ಖಚಿತವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬರೋಬ್ಬರಿ 9,000 ಎಕರೆ ಜಾಗದಲ್ಲಿ ಈ ಬೃಹತ್ ಯೋಜನೆ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಈ ಹೊಸ ಏರ್ಪೋರ್ಟ್ ಎಲ್ಲಿ ಬರುತ್ತೆ, ಇದರಿಂದ ಯಾರಿಗೆ ಲಾಭ ಮತ್ತು ಯಾವ ಭಾಗದ ಭೂಮಿಯ ಬೆಲೆ ಗಗನಕ್ಕೇರಲಿದೆ ಅನ್ನೋದನ್ನ ಪೂರ್ತಿಯಾಗಿ ನೋಡೋಣ. ವಿಡಿಯೋವನ್ನ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ಈಗಾಗಲೇ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಲ್ವಾ? ಮತ್ತೆ ಎರಡನೇ ಏರ್ಪೋರ್ಟ್ ಯಾಕೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ನೋಡಿ ಗೆಳೆಯರೇ, ದೇವನಹಳ್ಳಿ ಏರ್ಪೋರ್ಟ್ ವರ್ಷಕ್ಕೆ ಸುಮಾರು 5 ರಿಂದ 6 ಕೋಟಿ ಪ್ರಯಾಣಿಕರನ್ನ ನಿಭಾಯಿಸುತ್ತಿದೆ. ಆದ್ರೆ 2022-23 ಹೊತ್ತಿಗೆ ಇದು ಇನ್ನು ಗರಿಷ್ಠ ಮಿತಿಯನ್ನ ತಲುಪುತ್ತೆ. ಆಮೇಲೆ ಅಲ್ಲಿ ಹೆಚ್ಚುವರಿ ಫ್ಲೈಟ್ಗಳನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ. ಮತ್ತೊಂದು ಮುಖ್ಯ ಕಾರಣ ಅಂದ್ರೆ ಸಂಪರ್ಕ ಬೆಂಗಳೂರಿನ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ಜನರಿಗೆ. ಆದರೆ ಸಿಲಿಕಾನ್ ಸಿಟಿ, ಕನಕಪುರ ರಸ್ತೆ ಮತ್ತು ಕೆಂಗೇರಿ ಭಾಗದವರೆಗೆ ಏರ್ಪೋರ್ಟ್ಗೆ ಹೋಗಲು 2 ರಿಂದ 3 ಗಂಟೆ ಬೇಕು. ಒಂದು ವೇಳೆ ಎರಡನೇ ಏರ್ಪೋರ್ಟ್ ದಕ್ಷಿಣ ಬೆಂಗಳೂರಿನಲ್ಲಿ ಆದ್ರೆ ಈ ದೂರ ಅರ್ಧಕ್ಕಷ್ಟು ಕಡಿಮೆಯಾಗುತ್ತೆ. ಸರ್ಕಾರ ಈಗಾಗಲೇ ಈ ಯೋಜನೆಗಾಗಿ ಸುಮಾರು 8 ಸ್ಥಳಗಳನ್ನ ಗುರುತಿಸಿತ್ತು. ಇದರಲ್ಲಿ ದಕ್ಷಿಣ ಬೆಂಗಳೂರಿನ ಹತ್ತಿರವಿರುವ ಜಾಗಗಳೇ ಮುಂಚೂಣಿಯಲ್ಲಿದೆ. ಡಿಕೆ ಶಿವಕುಮಾರ್ ಅವರ ಪ್ರಕಾರ ಸುಮಾರು 9 ಎಕರೆ ಭೂಸ್ವಾಧೀನ ಗುರಿ ಇದೆ. ವಿಶೇಷವಾಗಿ ಬಿಡದಿ, ಆರೋಹಳ್ಳಿ ಮತ್ತು ಕನಕಪುರ ರಸ್ತೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನ ತಜ್ಞರು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಏರ್ಪೋರ್ಟ್ ಆದ್ರೆ ತಮಿಳುನಾಡು ಮತ್ತು ಕೇರಳ ಕಡೆಗೆ ಹೋಗೋ ಪ್ರಯಾಣಿಕರಿಗೂ ಇದು ಹತ್ತಿರವಾಗುತ್ತೆ. ಅಲ್ಲದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಮೈಸೂರು ಮತ್ತು ಕೊಡಗು ಭಾಗದ ಜನರಿಗೂ ಕೂಡ ವಿಮಾನ ಪ್ರಯಾಣ ಸುಲಭವಾಗಲಿದೆ. ಸೊ ಸ್ನೇಹಿತರೆ, ಒಂದು ಏರ್ಪೋರ್ಟ್ ಬಂತು ಅಂದ್ರೆ ಅಲ್ಲಿ ಬರೀ ಫ್ಲೈಟ್ ಮಾತ್ರ ಬರಲ್ಲ, ಅಲ್ಲಿಗೆ ದೊಡ್ಡ ದೊಡ್ಡ ಕಂಪನಿಗಳು ಬರ್ತವೆ, ಐಟಿ ಹಬ್ಗಳು ಸೃಷ್ಟಿಯಾಗುತ್ತವೆ. ಇದರಿಂದ ಸಾವಿರಾರು ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗ ಸಿಗುತ್ತೆ. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಲೇಬೇಕು. ಯಾವ ಜಾಗದಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ ಘೋಷಣೆ ಆಗುತ್ತೋ ಆ ಸುತ್ತಮುತ್ತಲಿನ ಜಮೀನು ಮತ್ತು ಮನೆಗಳ ಬೆಲೆ ರಾತ್ರೋರಾತ್ರಿ ಡಬಲ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಕನಕಪುರ ರೋಡ್, ಬಿಡದಿ ಮತ್ತು ರಾಮನಗರ ಚಿತ್ರಣವೇ ಮುಂದಿನ 10 ವರ್ಷದಲ್ಲಿ ಬದಲಾಗಲಿದೆ. ಇದು ಬೆಂಗಳೂರನ್ನ ಕೇವಲ ಒಂದು ದಿಕ್ಕಿನಲ್ಲಿ ಬೆಳೆಸದೆ ಎಲ್ಲಾ ಕಡೆ ಸಮಾನವಾಗಿ ಅಭಿವೃದ್ಧಿ ಮಾಡೋಕೆ ಸರ್ಕಾರ ಮಾಡಿರೋ ಮಾಸ್ಟರ್ ಪ್ಲಾನ್. ಆದ್ರೆ ಈ ಯೋಜನೆಗೆ ಸವಾಲು ಕೂಡ ಇವೆ. ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಪರಿಸರ ಸಮತೋಲನೆಯನ್ನ ಕಾಯ್ದುಕೊಳ್ಳೋದು ಸರ್ಕಾರದ ಮುಂದಿರುವ ದೊಡ್ಡ ಜವಾಬ್ದಾರಿ. ಆದರೂ ಬೆಂಗಳೂರಿನ ಮುಂದಿನ 50 ವರ್ಷಗಳ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದ್ರೆ ಈ ಎರಡನೇ ಏರ್ಪೋರ್ಟ್ ಅತ್ಯಂತ ಅಗತ್ಯವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಬಗ್ಗೆ ನಿಮಗೇನನ್ಸುತ್ತೆ? ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಕನಕಪುರ ರಸ್ತೆಯ ಹತ್ತಿರ ಬಂದ್ರೆ ಚೆನ್ನಾಗಿರುತ್ತಾ ಅಥವಾ ಬಿಡದಿ ಭಾಗದಲ್ಲಿ ಬರಬೇಕಾ? ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರೆಯಬೇಡಿ. ಧನ್ಯವಾದಗಳು.